ಉಚಿತ ನೀರು ಮತ್ತು ಉಚಿತ ಶರ್ಬತ್ತನ್ನು ಸಾರ್ವಜನಿಕರಿಗೆ 9 ರಿಂದ ಸಂಜೆ 5 ಗಂಟೆವರೆಗೆ ನಿರಂತರವಾಗಿ ಕೊಡ್ತಿದ್ದೇವೆ. 40 ರಿಂದ 50 ಲೀಟರ್ ನೀರು ಹೋಗ್ತದೆ. ಒಂದು ದಿವಸ 40, ಸೆಕೆ ಜಾಸ್ತಿ ಆಗಿದ್ರೆ 50. ಒಂದು ತಂಪು ಪಾನೀಯ, ದಿನಕ್ಕೊಂದು ತಂಪು ಪಾನೀಯ ಅವರು ಅರೇಂಜ್ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಊರುಗಳಲ್ಲಿ ಈಗ ತಾಪಮಾನ ಎಷ್ಟಿದೆ? ಕೆಲವೊಮ್ಮೆ 31, 32, 33, 35ವರೆಗೂ ಹೋಗಿದ್ದನ್ನು ನಾನು ನೋಡಿದ್ದೇನೆ. ಸೊ ತಾಪಮಾನ ಜಾಸ್ತಿ ಆಗಿದೆ, ಊಟ ಮಾಡೋದು ಬೇಡ ಅಂತ ಅನಿಸ್ತಿದೆ, ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ, ಆದರೆ ನೀರಿನ ಅಭಾವ ಅಲ್ಲಲ್ಲಿ ತೋರ್ತಾ ಇದೆ. ಇಂಥದ್ರಲ್ಲಿ ಉಡುಪಿಯ ಸಮಾಜ ಸೇವಕರೊಬ್ಬರು, ಹೆಸರು ಅವರದ್ದು ನಿತ್ಯಾನಂದ ಒಳಕಾಡು ಅಂತ, ತುಂಬಾ ಜನಪ್ರಿಯರು, ತುಂಬಾ ಫೇಮಸ್. ಇವ್ರ ಮಾತಿಗೆ ಅಷ್ಟೇ ತೂಕ ಇದೆ. ಇವ್ರನ್ನ ಹುಟ್ಟು ಸಮಾಜ ಸೇವಕರು ಅಂತಾನೆ ಹೇಳ್ಬೇಕು. ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ತಮ್ಮ ಆಫೀಸ್ನ ಪಕ್ಕದಲ್ಲೇ 2 ಮಡಿಕೆಯಲ್ಲಿ ಶುದ್ಧ ಕುಡಿಯುವ ನೀರು ಮತ್ತೆ ಇನ್ನೊಂದು ಮಡಿಕೆಯಲ್ಲಿ ಜ್ಯೂಸ್ ಅನ್ನ ಇಡ್ತಾ ಬರ್ತಾ ಇದ್ದಾರೆ. ಮುಂದಿನ 2 ತಿಂಗಳು ಇದನ್ನ ಮಾಡ್ತಾರೆ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಯಾಕಾಗಿ ಇದನ್ನ ಮಾಡ್ತಾ ಇದ್ದಾರೆ, ಅವ್ರು ಆರಂಭ ಮಾಡಿರೋ ಹಿನ್ನೆಲೆ ಏನು, ಇದೆಲ್ಲವನ್ನ ನೋಡಿ ಈ ಸ್ಪೆಷಲ್ ಸ್ಟೋರಿನಲ್ಲಿ. ನಮ್ಮ ನಾಗರಿಕ ಸಮಿತಿಯಿಂದ ನಾವು ಇದು 6ನೇ ವರ್ಷದ ಉಚಿತ ನೀರು ಮತ್ತು ಉಚಿತ ಶರ್ಬತ್ತನ್ನು ಸಾರ್ವಜನಿಕರಿಗೆ 9 ರಿಂದ ಸಂಜೆ 5 ಗಂಟೆವರೆಗೆ ನಿರಂತರವಾಗಿ ಕೊಡ್ತಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಉಡುಪಿಯಲ್ಲಿ ನೀರಿನ ಬರಗಾಲ ಬಹಳಷ್ಟು ಬಂದಿತ್ತು 6 ವರ್ಷ ಹಿಂದೆ. ಆವಾಗ ನೀರು ಇಲ್ಲದ ಕಾರಣ ನಾನು ಮನೆಗೆ ಸ್ಲಮ್ ಏರಿಯಾಕ್ಕೆ ಉಚಿತವಾಗಿ ನೀರನ್ನು ಕೊಟ್ಟಿರುವಂತ ನಿದರ್ಶನ ಇತ್ತು. ಅದೂ ಅಲ್ಲದೆ ನಮ್ಮ ಇದು ಮುಖ್ಯಪೇಟೆ, ಉಡುಪಿಯ ಮುಖ್ಯಪೇಟೆ ಅಂತ ಹೇಳಿದ್ರೆ ಕೃಷ್ಣ ಮಂದಿರ, ಎಲ್ಲ ಕಡೆಯಲ್ಲಿ ಬರುವವರು, ಹಳ್ಳಿಯವರು, ಹೊರ ರಾಜ್ಯದವರು, ರಾಜ್ಯದ ಎಲ್ಲಾ ಕಡೆಯವರು ಜನರು ಇಲ್ಲಿ ಈ ರಸ್ತೆಯಲ್ಲಿ ಹಾದು ಹೋಗುವಂತ ಪರಿಸ್ಥಿತಿ ಇರ್ತದೆ. ಆವಾಗ ನೀರಿನ ಅಭಾವ ಕಂಡು ಬಂತು. ಅಂಗಡಿಗಳಲ್ಲಿ ಕೂಡ ನೀರನ್ನು ತಗೊಳ್ಬೇಕಾದ್ರೆ ಹಣ ಕೆಲವರ ಇರುವುದಿಲ್ಲ, ಹಳ್ಳಿಯವರ ಆಗಿರುವಾಗ ನಾನು ಆಲೋಚನೆ ಮಾಡಿದೆ, ಪಾಪ ಈ ಜನರಿಗೆ ನೀರಿಗೋಸ್ಕರ ಪರದಾಡ್ತಾರೆ ಇಲ್ಲಿ ನಮ್ಮ ಉಡುಪಿಯಲ್ಲಿ. ಆ ದೃಷ್ಟಿಯಿಂದ ನಾನು 6 ವರ್ಷದಿಂದ ಇಂದಿನವರೆಗೂ ಕೂಡ ಉಚಿತವಾಗಿ ನೀರು, ಶುದ್ಧ ನೀರು ಮತ್ತೆ ನಮ್ಮ ಏನು ನಾನಾ ರೀತಿಯ ಶರ್ಬತ್ತು, ಪಾನಕಗಳಿವೆ, ಅದನ್ನು ನಾನು ನೀಡ್ತಾ ಬರ್ತಿದ್ದೇನೆ. ಯಾಕಂತ ಹೇಳಿ ದಿವಸಕ್ಕೆ ಒಂದೊಂದು ರೀತಿಯ ಪಾನಕಗಳು, ಒಂದು ಹಣ್ಣು ಹಂಪಲು ಅಥವಾ ಮೊದಲಾಗಿ ನಾನು ರಾಮನವಮಿ ದಿವಸ ನಾನು ಪ್ರಾರಂಭ ಮಾಡಿದ್ದೆ. ಆವಾಗ ನಾನು ಬೆಲ್ಲದ ಪಾನಕವನ್ನು ನಮ್ಮ ಸುದರ್ಶನ್ ನಾಯ್ಕ್, ಉಡುಪಿಯ ಪ್ರಸಿದ್ಧ ಶರ್ಬತ್ತು ಮಾಡುವವರು, ಅವರು ದೇವಸ್ಥಾನಕ್ಕೆಲ್ಲ ಶರ್ಬತ್ ಮಾಡಿಕೊಡ್ತಾರೆ, ಪ್ರಸಿದ್ಧ ಅವರು ಉಚಿತವಾಗಿ ನಮಗೆ ಬೆಲ್ಲದ ಪಾನಕವನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಅದೂ ಅಲ್ಲದೆ ಇನ್ನಿತರ ನಮ್ಮ ಇದುಗಳನ್ನು ನಮ್ಮ ಡಾಕ್ಟರ್ ಕೃಷ್ಣರಾಜ್ ಆಯುರ್ವೇದ ಮೆಡಿಕಲ್ ಅವರು ನಮಗೆ ಉಚಿತವಾಗಿ ನಮಗೆ ನೀಡುತ್ತಿದ್ದಾರೆ. ಹಾಗೆ ಉಚಿತವಾಗಿ ನೀರನ್ನು ಜಾಸ್ ಆಲುಕಾಸನ ಮ್ಯಾನೇಜರ್ ರಾಜೇಶ್ ಅವರು ನಮಗೆ ಉಚಿತವಾಗಿ ನೀವು ಎಲ್ಲಿವರೆಗೆ ಕೊಡ್ತೀರಿ ಅಲ್ಲಿವರೆಗೆ ನಮ್ಮ ಸೇವೆಯನ್ನು ನಿಮಗೆ ಕೊಡ್ತೇವೆ ಅಂತ ಒಂದು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ನಿರಂತರವಾಗಿ 6 ವರ್ಷದಿಂದ ನಾನು ನಿರಂತರವಾಗಿ ಕೊಡ್ತಿದ್ದೇನೆ, ಬೆಳಿಗ್ಗೆ 9 ರಿಂದ ಸಾಯಂಕಾಲ 5ರವರೆಗೆ. ಇದು ನಾವು ಇವತ್ತಿನ ನಿಜವಾಗಿ ನಾವು ಯಾವಾಗ ಮಳೆ ಬರ್ತದೆ, ನಿರಂತರವಾಗಿ ಮಳೆ ಬರುವ ದಿವಸ ಜನರಿಗೆ ಬಾಯಾರಿಕೆ ಯಾವಾಗ ಕಡಿಮೆ ಆಗ್ತದೆ ಅಂದಿನವರೆಗೆ ನಾವು ಕೊಡ್ತಿದ್ದೇವೆ. ಇಷ್ಟವರೆಗೆ ನಾವು ನಿರಂತರ 2 ತಿಂಗಳನ್ನು ಕೊಟ್ಟಿದ್ದೇವೆ. ಈ ಬಾರಿಯೂ ಕೂಡ 2 ತಿಂಗಳು ಕೊಡುವ ಪರಿಸ್ಥಿತಿ ಬರ್ಬೋದು. ಅಷ್ಟು ಸೆಕೆ ಇದ್ದ ಕಾರಣ ಜನರಿಗೆ ಬಾಯಾರಿಕೆಯೂ ಜಾಸ್ತಿ ಇದ್ದ ಕಾರಣ ನಾವು 2 ತಿಂಗಳನ್ನು ಕೊಡುವಂತ ನಿರ್ಧಾರವನ್ನು ಮಾಡಿದ್ದೇವೆ. 40 ರಿಂದ 50 ಲೀಟರ್ ನೀರು ಹೋಗ್ತದೆ. ಒಂದು ದಿವಸ 40, ಸೆಕೆ ಜಾಸ್ತಿ ಆಗಿದ್ರೆ 50. ಜನರನ್ನು ಹೊಂದಿಕೊಂಡು ಕೃಷ್ಣ ಮಠಕ್ಕೆ ಭಕ್ತರು ಜಾಸ್ತಿ ಬಂದ್ರೆ ಇಲ್ಲಿ ನೀರಿನ ಮತ್ತೆ ಶರ್ಬತ್ತಿನ ಪಾನಕದ ವ್ಯವಸ್ಥೆ ಜಾಸ್ತಿ ಹೋಗ್ತದೆ. ಹಾಗೆ ನಾವು ಮಾಡ್ತಿದ್ದೇವೆ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಹಾಗೂ ಜೋಸ್ ಅಲುಕಾಸ್ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ನಿತ್ಯಾನಂದ್ ಒಳಕಾಡು ಅವರ ಅತ್ಯುತ್ತಮವಾದಂತಹ ಸೇವೆ, ಚಿತ್ತರಂಜನ್ ಸರ್ಕಲ್ ಪರಿಸರದಲ್ಲಿ ಒಂದು ಉಚಿತ ಶುದ್ಧ ಕುಡಿಯುವ ನೀರು ಹಾಗೂ ಒಂದು ತಂಪು ಪಾನೀಯ, ದಿನಕ್ಕೊಂದು ತಂಪು ಪಾನೀಯ ಅವರು ಅರೇಂಜ್ ಮಾಡಿದ್ದಾರೆ. ಸೊ ಅದು ನಿಸ್ವಾರ್ಥ ಸೇವೆಯಿಂದ ಅವರೊಂದು ಸೇವೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಹುಟ್ಟುತ್ತಾ ಅವರು ಒಂದು ಸಮಾಜ ಸೇವಕರು. ಹಾಗೆ ಈ ಪರಿಸರದಲ್ಲಿ ಯಾರು ದಾಹದಿಂದ ಬರ್ತಾರೆ, ಈಗ ಬಿಸಿಲಿನ ಝಳ ಜಾಸ್ತಿ ಆಗಿದೆ, ಇಲ್ಲಿ ಯಾರು ದಣಿದು ಬರ್ತಾರೆ ಅವರಿಗೆ ಒಂದು ಉಚಿತ ಶುದ್ಧ ಕುಡಿಯೋ ನೀರೋ ಅಥವಾ ತಂಪು ಪಾನೀಯದ ವ್ಯವಸ್ಥೆಯೋ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಮತ್ತೆ ಇದರ ಸದ್ಬಳಕೆಯನ್ನು ಎಲ್ಲ ನಾಗರಿಕರು ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತೇವೆ.